ಇನ್ನು ವಾಲ್ಮೀಕಿ ನಿಗಮದ ಅಧಿಕಾರಿ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಂತೂ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದರು. ಸಿಐಡಿ ತನಿಖೆಗೆ ಸದ್ಯ ಆದೇಶಿಸಲಾಗಿದೆ, ಬಳಿಕ ಎಲ್ಲ ಗೊತ್ತಾಗತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತನಿಖೆ ಆಗುವವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಿನ್ನೆ 185 ಕೋಟಿ ಅಂತ ಹೇಳ್ತಾ ಇದ್ರೆ ಇವತ್ತು 97 ಕೋಟಿ ಅಂತ ಹೇಳ್ತಾವ್ರೆ. ಒಂದು ಅಕೌಂಟಿಂದ 4 ಖಾತೆಗೆ ಹಣ ಜಮೆ ಆಗಿದೆ, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಬಟ್ ಇದರ ಬಗ್ಗೆ ಈಗ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿರುವಂಥದ್ದು. ಇದರ ಮಧ್ಯೆ ಬಿಜೆಪಿ ನಾಯಕರ ಆಗ್ರಹ ಒತ್ತಾಯ ಏನು ಅಂತಂದರೆ ಸಚಿವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ. ವಾಲ್ಮೀಕಿ ನಿಗಮದ ಈ ಏನಾಗಿದೆಯಲ್ಲ, ಹಗರಣ ಏನಾಗಿದೆ, ಈ ಅವ್ಯವಹಾರ ಏನಾಗಿದೆಯಲ್ಲ, ಇದರ ಬಗ್ಗೆ ಮಾತನಾಡಿದರು. ತನಿಖೆ ಆಗ್ತಾ ಇದೆ, ತನಿಖೆ ಆದ ನಂತರ ಗೊತ್ತಾಗತ್ತೆ ಎಲ್ಲ ಅಂತೇಳಿ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲೆದಂಡಕ್ಕೆ ಪುರಾವೆಗಳು ಬೇಕಲ್ವಾ ಅಂತ ಹೇಳಿದ್ದಾರೆ. ಡೆತ್ ನೋಟ್ ಪರಿಶೀಲನೆ ಮಾಡುವವರೆಗೂ ಸ್ಪಷ್ಟವಾಗಿ ಏನು ಹೇಳೋದಕ್ಕೆ ಬರಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲ ಸಂದರ್ಭದಲ್ಲಿ ಡೆತ್ ನೋಟ್ ಬೇಗ ಸಿಗತ್ತೆ, ಕೆಲ ಬಾರಿ ತಡ ಆಗತ್ತೆ ಅಂತಾನು ಹೇಳಿದ್ದಾರೆ. ಈಗ ಬೇಗ ಸಿಕ್ಕಿದೆಯಲ್ಲ, ತನಿಖೆ ಆಗಲಿ ಅನ್ನೋದು ಬಿಜೆಪಿ ನಾಯಕರ ವಾದ. ಇನ್ನೊಂದು ಬ್ರಾಂಚ್ಗೆ ಡೆತ್ ನೋಟಲ್ಲಿ ಹೆಸರು ಕೂಡ ಉಲ್ಲೇಖ ಇದೆ, ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿರುವಂಥ ವಿಚಾರ. ಮೊದಲು ರಾಜೀನಾಮೆ ಕೊಡಲಿ ಅಂಥೇಳಿ, ನೈತಿಕ ಹೊಣೆ ಹೊತ್ತು ಮೊದಲು ರಾಜೀನಾಮೆ ಕೊಡಲಿ, ಅದಾದ ನಂತರ ತನಿಖೆ ಆಗಲಿ ಅಂತೇಳಿ. ಬಟ್ ಪರಮೇಶ್ವರ ಹೇಳ್ತಾ ಇರುವಂಥದ್ದು ತನಿಖೆ ಆಗಬೇಕು ಅಂತೇಳಿ. ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟಿಂದ ಇನ್ನೊಂದು ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ 4-5 ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಮಾಡೋ ತನಕ ನಾವೇನು ಹೇಳಕ್ಕೆ ಬರಲ್ಲ. ನನಗೆ ನಿನ್ನೆ ದಿವಸ ಹೇಳ್ತಾಯಿದ್ರು 187 ಕೋಟಿ ಟ್ರಾನ್ಸ್ಫರ್ ಆಗಿದೆ, ಆಮೇಲೆ ಅದರಲ್ಲಿ 97 ಕೋಟಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಇನ್ನೊಬ್ಬರು ಇಲ್ಲ 85 ಕೋಟಿಯಿಂದ. ಯಾವುದು ಸತ್ಯ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟಿಂದ ಇನ್ನೊಂದು ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ 4-5 ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಮಾಡೋ ತನಕ ನಾವೇನು ಹೇಳಕ್ಕೆ ಬರಲ್ಲ. ನನಗೆ ನಿನ್ನೆ ದಿವಸ ಹೇಳ್ತಾಯಿದ್ರು 187 ಕೋಟಿ ಟ್ರಾನ್ಸ್ಫರ್ ಆಗಿದೆ, ಆಮೇಲೆ ಅದರಲ್ಲಿ 97 ಕೋಟಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಇನ್ನೊಬ್ಬರು ಇಲ್ಲ 85 ಕೋಟಿಯಿಂದ. ಯಾವುದು ಸತ್ಯ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟಿಂದ ಇನ್ನೊಂದು ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ 4-5 ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಮಾಡೋ ತನಕ ನಾವೇನು ಹೇಳಕ್ಕೆ ಬರಲ್ಲ. ನನಗೆ ನಿನ್ನೆ ದಿವಸ ಹೇಳ್ತಾಯಿದ್ರು 187 ಕೋಟಿ ಟ್ರಾನ್ಸ್ಫರ್ ಆಗಿದೆ, ಆಮೇಲೆ ಅದರಲ್ಲಿ 97 ಕೋಟಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಇನ್ನೊಬ್ಬರು ಇಲ್ಲ 85 ಕೋಟಿಯಿಂದ. ಯಾವುದು ಸತ್ಯ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟಿಂದ ಇನ್ನೊಂದು ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ 4-5 ಅಕೌಂಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.